ಒತ್ತುವರಿ ತೆರವು ವೇಳೆ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಬಸವರಾಜ್ ಸೇರಿ ಐವರಿಗೆ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಆರೋಪಿ ಬಸವರಾಜ್ ಪಡುಕೋಟೆ ಮೇಲಿನ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಸಂಗ್ರಹ ಮಾಡಲಾಗಿದೆ. ಬಸವರಾಜ್ ವಿರುದ್ಧ 15 ಕೇಸ್ಗಳಿರುವಂತಹ ಮಾಹಿತಿ ನೋಡಿ. ಇವನು ಬಸವರಾಜ್ ಇದಾನಲ್ಲ, ಅಧಿಕಾರಿಗಳನ್ನ ಅಟ್ಟಾಡಿಸ್ಕೊಂಡು ನೋಡಿದ್ರಿ ಇವರು. ಈಗ ನೋಡಿ ಕಸ್ಟಡಿ ತೆಗೆದುಕೊಂಡಿದ್ರೆ ಓಡೋಗಿದ್ದ ಇವನು, ಬಂದಿದ್ದಾನೆ. ಮತ್ತೀಗ ಇವನೇನು ಸಾಮಾನ್ಯದವನಲ್ಲ, ಇವನು 15 ಕೇಸ್ ಇದಾವೆ ಇವನ ಮೇಲೆ. ಯಾವುದಕ್ಕೆ ಕೇಸ್ ಹಾಕಿದಾರೋ ಗೊತ್ತಿಲ್ಲ, ಹೋರಾಟ ಮಾಡಿದಕ್ಕೋ ಬೇರೆದಕ್ಕೋ ಗೊತ್ತಿಲ್ಲ. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ 4 ಕೇಸ್ಗಳಿದ್ದಾವೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ 3, ವಿಜಯನಗರ 2, ವೈಯಾಲಿಕಾವಲ್ 2 ಕೇಸ್ಗಳಿದ್ದಾವೆ. ವರ್ತೂರಲ್ಲಿ 2 ಕೇಸು, ಕಾಟನ್ಪೇಟೆ 1, ಅಶೋಕನಗರ 1. ಬಹುತೇಕ ಕೇಸ್ಗಳಲ್ಲಿ ಗುಂಪು ಕಟ್ಕೊಂಡು ದಾಂಧಲೆ ಮಾಡಿರುವಂಥ ಆರೋಪ ಇದೆ. ಅಲ್ಲಿ ಇವನೇನು ಹೋರಾಟಗಾರನ ಅಥವಾ ಪುಡಿ ರೌಡಿನ ಅಂತೇಳಿ ಸದ್ಯ ಆಕ್ಟಿವ್ ಇರುವಂತಹ ಕೇಸ್ಗಳ ಸ್ಟೇಟಸ್ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಏನು ದೊಡ್ಡ ಇದಕ್ಕೆ ಗನಂದಾರಿ ಕೆಲಸ ಕೇಸ್ ಆಗಿರೋದಲ್ಲ, ಗುಂಪು ಕಟ್ಕೊಂಡು ಹೋಗಿ ದಾಂಧಲೆ ನಡೆಸಿರುವಂಥ ಆರೋಪ ಇದೆ. ಇಲ್ಲಪ್ಪ, ಕನ್ನಡ ಪರವಾಗಿ ಹೋರಾಟ ಮಾಡಿ ಬ್ಯಾನರ್ ಹರಿದು ಬೇರೆ ಭಾಷೆ ಬ್ಯಾನರ್ ಹರಿದು ಏನು ಹೋರಾಟ ಮಾಡಿ ಬೀದಿಯಲ್ಲಿ ಚಳುವಳಿ ಮಾಡಿನೂ ಕೇಸ್ ಹಾಕ್ಸ್ಕೊಂಡಿದ್ದಲ್ಲ ಅಂತಿದ್ದು. ಎಲ್ಲ ಇದೇ ಥರದ ಕೇಸ್ಗಳನ್ನು ಈ ಬಸವರಾಜು ಹಾಕ್ಸ್ಕೊಂಡಿದ್ದಾರೆ. ಸದ್ಯಕ್ಕೆ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಯಾಕಂದರೆ ಶಿಕ್ಷೆ ಆಗಲೇಬೇಕು. ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಸಮಾಜಘಾತುಕ ಶಕ್ತಿಗಳು ಇರಲ್ಲ ಅಂತೇಳಿ. ಅಲ್ರಿ, ಸರ್ಕಾರ ಸುಪ್ರೀಂ ಕೋರ್ಟೇ ಹೇಳಿದೆ ಒತ್ತುವರಿ ತೆರವು ಮಾಡಬೇಕು ಅಂತ. ಅವ್ರ ಕೆಲಸನ ಇವರು ಮಾಡ್ತಾ ಇದ್ದಾರೆ. ಬಟ್ ಅಟ್ಟಾಡಿಸ್ಕೊಂಡು ಚೇರ್ ತೊಗೊಂಡೆಲ್ಲ ಪಾಪ ಮಹಿಳಾ ಅಧಿಕಾರಿನೂ ಕೂಡ ಬಿಡದೆ ಬೆನ್ನಟ್ಟು ಹೊಡಿತಾರೆ ಅಂತ ಹೇಳಿದ್ರೆ, ಅದೇ ಸ್ಥಾನದಲ್ಲಿ ಇವ್ರ ಅಕ್ಕನೋ ತಂಗಿನೋ ಇದ್ದಿದ್ರೆ, ಇವ್ರ ಅಣ್ಣನ ತಮ್ಮನ ಇದ್ದಿದ್ರೆ ಅವ್ರಿಗೆ ಸಂಕಟ ಆಗ್ತಾ ಇರಲಿಲ್ವಾ? ಏನು ಮನೆ ಕೆಲಸಕ್ಕೆ ಹೋಗಿದ್ರು ಅವರು? ಹಾಗಾಗಿ ಇಂಥ ಪುಂಡ ಪೋಖರಿಗಳು ಬೆಂಗಳೂರಿನಲ್ಲಿ ಜಾಸ್ತಿ ಇದ್ದಾರೆ. ತಮ್ಮದೇ ಆದಂಥ ಸಂಘಟನೆ ಕಟ್ಕೊಂಡು ಪ್ರಚಾರದ ಗೀಳು ಒಂದು ಮೊಬೈಲ್ ಇಟ್ಕೊಂಡಿರ್ತಾರೆ. ಹಿಂದೆ ಅವ್ರಿಗೆ ವಿಡಿಯೋ ಎಲ್ಲ ಫೇಸ್ಬುಕ್ ಲೈವ್ ಬರೋದಂತೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದಂತೆ. ಒಂದೆರಡು ಕನ್ನಡ ಪರ ಶಾಲೆ ಹಾಕ್ಕೊಂಡಿರ್ತಾರೆ. ಎಲ್ರಿಗೂ ಹೇಳ್ತಿಲ್ಲ ನಾವು, ಅದರಲ್ಲೂ ನಿಯತ್ತಾಗಿ ಹೋರಾಟ ಮಾಡುವಂಥವ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಆದರೆ ಕೆಲವರು ಗುಂಪಾಗಿ ಹೋಗಿ ಹೆದರಿಸೋದು ಬೆದರಿಸೋದು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ. ಆ ಗುಂಪಿಗೆ ಈತನು ಕೂಡ ಸೇರಿದ್ದಾನೆ ಅನ್ನುವಂಥ ಆರೋಪ ಇದೆ. ಯಾಕಂದರೆ ನೋಡಿ, ಆತನ ಹಿಸ್ಟ್ರಿ ಕೂಡ ಹೇಳ್ತಿದೆ. 14 ಕೇಸು ಬರೋಬ್ಬರಿ. ಆಲ್ಮೋಸ್ಟ್ ಬೆಂಗಳೂರಿನ ಒಂದು ಅರ್ಧ ಬೆಂಗಳೂರೇ ಠಾಣೆಗಳಲ್ಲಿ ಪ್ರಕರಣಗಳು ಆತನ ಮೇಲಿದ್ದಾವೆ. ಬಟ್ ನಮ್ಗೆ ಆ ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು, ಈ ಬಸವರಾಜ್ ಏನು ಹಲ್ಲೆ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ನೋಡಿ, ಅವರೇ ಕಪಾಳಕ್ಕೆ ಹೊಡೆದಿದ್ದವ್ರೆ, ಆಮೇಲೆ ಸ್ಟೂಲ್ ತೊಗೊಂಡು ಹೊಡೆದಿದ್ದವ್ರೆ, ಬೆನ್ನತ್ಕೊಂಡು ಹೋಗಿದ್ದವ್ರೆ. ಹಾಗಾಗಿ ಹೋರಾಟ ಮಾಡುವಂಥವ್ರಲ್ಲ ಇವರು. ಒಂದು ಗ್ಯಾಂಗನ್ನು ಕಟ್ಕೊಂಡು ಹೋಗಿ ಈ ಥರದ ಘಟನೆಗಳಾದಾಗ ದಾಳಿ ಮಾಡುವಂಥ ಒಂದು ಸಂಸ್ಕೃತಿ ಬೆಳೆಸ್ಕೊಂಡಿರುವಂಥ ಹೋರಾಟಗಾರರು ಅಂತ ಹೇಳ್ಬೋದು. ಸದ್ಯ ಆತನನ್ನು ಬಂಧನ ಮಾಡಲಾಗಿದೆ. ಆತನ ಹಿಸ್ಟ್ರಿಯನ್ನು ಕೂಡ ಪೊಲೀಸರು ಕೆದಕ್ತಾ ಇದ್ದಾರೆ. ಯಾವ್ಯಾವ ಕೇಸ್ ಅಂತೂ ಗೊತ್ತಿದೆ, ಎಲ್ಲ ದಾಂಧಲೆ ಮಾಡಿದ್ದು ಅಂತೇಳಿ. ಬಟ್ ಯಾವ ಥರದ ದಾಂಧಲೆ ಅಂತಲೂ ಕೂಡ ಈಗ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅತಿ ಹೆಚ್ಚು 4 ಕೇಸ್ಗಳಿದ್ದಾವೆ. ಭಾರತೀನಗರದಲ್ಲೂ ಕೂಡ ಕೇಸ್ಗಳು ದಾಖಲಾಗಿದೆ.